ನಮಸ್ಕಾರ. ಮೊದಲು ಮಾನವನಾಗು ಸಹಕಾರ ಟಿವಿಗೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಅನಿರ್ದಿಷ್ಟಾವಧಿ ಮುಂದೂಡಿಕೆ. ಅತ್ಯುತ್ತಮ ಸಹಕಾರಿ ಸಂಘ ಮಾಡಲು ಪ್ರಾಮಾಣಿಕ ಪ್ರಯತ್ನ ಗಿರೀಶ್. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಇಂದು ಅನಿರ್ದಿಷ್ಟಾವಧಿ ಮುಂದೂಡಲಾಗಿದೆ. ನಿರ್ದೇಶಕರ ಕೋರಂ ಇಲ್ಲ ಎನ್ನುವ ನೆಪವೊಡ್ಡಿ ಚುನಾವಣೆ ಮುಂದೂಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಧ್ಯಕ್ಷತೆಯಲ್ಲಿ ಅವಿರೋಧ ಆಯ್ಕೆ ಮಾಡಲು ತೀವ್ರ ಹರಸಾಹಸ ಪಟ್ಟು ಅಂತಿಮ ಗಳಿಗೆಯಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ಚುನಾವಣೆ ಮುಂದೂಡಲಾಗಿದೆ. ಮಾಜಿ ಮಂತ್ರಿ KN ರಾಜಣ್ಣ ಹಾಗೂ ವಿಧಾನ ಪರಿಷತ್ ಸದಸ್ಯ N ರವಿ ಅವರ ಮಧ್ಯದಲ್ಲಿನ ಅಧ್ಯಕ್ಷ ಸ್ಥಾನದ ಆಸೆಗಳು ತೀವ್ರ ಜಟಾಪಟಿಯ ಮಧ್ಯದಲ್ಲಿ ಮುಂದೂಡಲಾಗಿದೆ. ಕೊನೆ ಕ್ಷಣದಲ್ಲಿ ಚುನಾವಣೆ ಮುಂದೂಡಿದ್ದು ರಾಜಣ್ಣ ಹಾಗೂ ರವಿ ಇಬ್ಬರ ನಡುವೆ ಒಮ್ಮತಕ್ಕೆ ಬರಲಾಗದಿದ್ದರಿಂದ ಅನಿವಾರ್ಯವಾಗಿ ಕೋರಂ ನೆಪವೊಡ್ಡಿ ಮುಂದೂಡಲಾಗಿದೆ ಎಂದು ತಿಳಿದು ಬಂದಿದೆ. ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರ ಸಹಕಾರದಿಂದ ಮುಂದಿನ 5 ವರ್ಷಗಳಲ್ಲಿ ನಮ್ಮ ಸಹಕಾರಿಯನ್ನು ಅತ್ಯುತ್ತಮ ಸಹಕಾರಿ ಸಂಘವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ನೂತನ ಆಡಳಿತ ಮಂಡಳಿ ನಿರ್ಧರಿಸಿದೆ ಎಂದು ಸಿಂಧನೂರು ಜನತಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಗಿರೀಶ್ ಎಂ ತಿಳಿಸಿದ್ದಾರೆ. 26ರಂದು ಸಿಂಧನೂರಿನ ಪ್ರತಿಷ್ಠಿತ ಜನತಾ ಸೌಹಾರ್ದ ಸಹಕಾರಿ ಸಂಘದಲ್ಲಿ ನಡೆದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅವಿರೋಧ ಆಯ್ಕೆಯಾದ ಬಳಿಕ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ಚುನಾವಣೆಯಲ್ಲಿ ಗಂಗಾವತಿಯ ಅಭಿಷೇಕ್ ಸಿಂಗನಾಳ್ ಅಧ್ಯಕ್ಷರಾಗಿ, ಸಿಂಧೂರಿನ ಶರಣೇಗೌಡ ಸಣ್ಣಜಿನ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಪುನರಾಯ್ಕೆಯಾಗಿದ್ದಾರೆ. ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿಗೆ ಚುನಾವಣೆ ನಡೆದು ಗಂಗಾವತಿಯ ಅಭಿಷೇಕ ಸಿಂಗನಾಳ ಹಾಗೂ ಆರ್ ಸತ್ಯನಾರಾಯಣ, ಸಿಂಧೂರಿನ ಶರಣೇಗೌಡ ಎಸ್, ವೀರಭದ್ರಗೌಡ, ಮಲ್ಲಿಕಾರ್ಜುನ, ಶಿವಶರಣ ಮಸ್ಕಿ, ಬಾಲಪ್ಪ, ಶ್ರೀಮತಿ ಇಂದಿರಾ ಪಾಟೀಲ್, ಶ್ರೀಮತಿ ಸವಿತಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಪದಾಧಿಕಾರಿಗಳನ್ನು ಹಾಗೂ ಚುನಾವಣಾಧಿಕಾರಿ ಶಿವಪುತ್ರಪ್ಪ ಅವರನ್ನು ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಹಾಗೂ ಸುಕೋ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷ ಮನೋಹರ ಮಸ್ಕಿ ಹಾಜರಿದ್ದು ಪದಾಧಿಕಾರಿಗಳು ಹಾಗೂ ನಿರ್ದೇಶಕರನ್ನು ಅಭಿನಂದಿಸಿ ಮಾತನಾಡಿ, ಎಲ್ಲ ನಿರ್ದೇಶಕರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತು ಸಹಕಾರಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲು ಸಲಹೆ ನೀಡಿದರು.